ಹಲೋ ಎಲ್ರಿಗೂ ಹೇಗಿದ್ದೀರಾ? ಸೊ ನೋಡಿ, ರಾತ್ರಿ ನಮ್ಮಪ್ಪ 3ನೇ ದಿನದ ರಾತ್ರಿ ಸೊ ಈ ರೀತಿ ತುಪ್ಪ ಹಚ್ತಾವ್ರೆ. ಅದು ಹುಳುವಿನ ತುಪ್ಪ ಕಡಿಮೆ ಆಗಿಲ್ಲ, ಹಾಗಾಗಿ ಹಾಸ್ಪಿಟಲ್ ಮಾರ್ನಿಂಗ್ ಹೋಗೋಣ ಅಂತಂದು ಹೇಳ್ಬಿಟ್ಟು ಇವಾಗ ತುಪ್ಪ ಎಲ್ಲ ಹಚ್ಚಿಸ್ತಾ ಇದ್ದೀನಿ. ಅದೇನು ಹಚ್ಚಿದ್ರು ಸ್ವಲ್ಪ ಬಾವು ಜಾಸ್ತಿ ಇದೆ, ಅದು ಏನಾದರೂ ಫ್ರ್ಯಾಕ್ಚರ್ ಆಗಿದೆಯೇನೋ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟು ಒಂದು ಸರಿ ಎಕ್ಸ್ರೇ ಮಾಡಿಸ್ಬಿಟ್ರೆ ಕ್ಲಿಯರ್ ಆಗುತ್ತೆ ಡೌಟು ಅನ್ನೋದು. ಸೊ ಇಲ್ಲಾಂದರೆ ಅದೇನಾಗಿದೆಯೋ ಒಳಗಡೆ ಅನ್ನೋದೇ ಒಂದು ಅನುಮಾನ ಅನ್ನೋದು ಉಳ್ಕೊಬಿಡುತ್ತೆ ಮನಸ್ಸಲ್ಲಿ. ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಎಕ್ಸ್ರೇ ಮಾಡಿಸ್ಬಿಟ್ಟು ಆಮೇಲೆ ಅದರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗ ಸ್ವಲ್ಪ ಪೇಯ್ನ್ ಕಡಿಮೆ ಆಗಲಿ ಅಂತಂದು ಹೇಳ್ಬಿಟ್ಟು ಒಂದೆರಡು ಮಾತ್ರೆನೂ ನುಂಗಿದ್ದೀನಿ. ಹಾಗೆ ಇದು ಹುಡುಗಿನ ತುಪ್ಪನೂ ಹಚ್ಚಿಸ್ಕೊಂಡು ಅದೇನು ನೀವ್ಸಿಲ್ಲ, ಈ ಥರ ಇಟ್ಕೊಂಡು ನೀವು ಥರಲ್ಲ ಆ ರೀತಿ ಮಾಡಿಸಿಲ್ಲ, ಸುಮ್ಮನೆ ಆ ರೀತಿ ಹುಡುಗಿನ ತುಪ್ಪ ಹಚ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಬೆಡ್ಗೆ ಒಂದು ಹಳೆಯದು ಬಟ್ಟೆ ಥರ ಹಾಕ್ಕೊಂಡು ಸ್ವಲ್ಪ ಎತ್ತರಕ್ಕೆ ಕಾಲಿಟ್ಕೊಂಡು ದಿಂಬು ಮಲಗ್ತಾ ಇದ್ದೀನಿ. ಆದ್ರೂ ಓಡಾಡೋಕ್ಕಾಗ್ತಾಯಿಲ್ಲ, ಫುಲ್ಲು ಪೇಯ್ನ್ ಇದೆ, ಕಾಲು ಜಾಸ್ತಿ ಆಗಿದೆ ಬಾವು. ಸೊ ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಎಕ್ಸ್ರೇ ಮಾಡಿಸೋಣ ಅಂತ ನಮ್ಮ ಅಪ್ಪನಿಗೂ ಹೇಳ್ದೆ. ಅದೇನೆ ಸರಿ ಆಯಿತು ಹೋಗಿ ಬನ್ನಿ ಮಾರ್ನಿಂಗು ಅಂತಂದು ನೈಟ್ ಈಗ ಹಚ್ಬಿಟ್ಟು ಅವರು ಮನೆಗೆ ಹೋದರು. ಆಮೇಲೆ ಲಾಸ್ಟೇನು ಮಾನ್ಬೇಕು ನಗ್ತಾವ್ರೆ ನಾನು ಕುಂಟೋದಕ್ಕೆ. ಅವ್ರಿಗೆ ನಗು ಬರ್ತಾ ಇದೆಯಾ ನೋಡ್ತಾ ಇದ್ದಾರೆ ನನ್ನ. ಸೊ ನೋಡಿ, ಅದೆಲ್ಲ ಫುಲ್ಲು ನೋವಂದರೆ ಅಪ್ಪ ಅಷ್ಟಿಷ್ಟು ನೋವಲ್ಲ, ಅಷ್ಟೊಂದು ನೋವಿದೆ ಕಾಲು. ನೈಟ್ ನಾನು ಹೆಂಗೋ ಮಲಕ್ಕೊಂಡೆ, ನಿದ್ದೆ ಬಂತು. ಆಮೇಲೆ ಬೆಳಿಗ್ಗೆ ನೋಡಿ ತೋರಿಸ್ತಾ ಇದ್ದೀನಿ, ಬಾವು ಚೂರೂ ಕಡಿಮೆ ಆಗಿಲ್ಲ. ಅದು ಕಾಲುಂಗ್ರ ತೆಗಿಯೋಕ್ಕೆ ಬರ್ತಾಯಿಲ್ಲ. ಈಗ ಡಾಕ್ಟ್ರ್ ಹತ್ರ ಹೋದರೆ ಅದು ತೆಗಿಬೇಕು ಅಂತಂದು ಹೇಳಿದ್ರು ಅವತ್ತೂ. ಸೊ ಹಂಗಾಗಿ ನೋಡೋಣ ಅಂತ ನೋಡಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಆದರೂ ಕಡಿಮೆ ಆಗುತ್ತೇನೋ ಅಂದ್ಕೊಂಡೆ, ಬಾವು ಕಡಿಮೆ ಆಗಿಲ್ಲ. ಬೆಳಿಗ್ಗೆ ಸ್ವಲ್ಪ ಕಾಲು ನೋಡ್ಕೊಂತ ಕೂತಿದ್ದೆ. ನನ್ನ ಮಗನೂ ಹಂಗೆ ನೋಡ್ತಾ ಇದ್ದ, ಅದೇನೋ ಅಷ್ಟು ದಪ್ಪ ಆಗಿದೆ ಕಾಲು ಅಂತ. ಅದು ವೀಡಿಯೋಗಿಂತಲೂ ರಿಯಲಿ ದಪ್ಪ ಕಾಣಿಸ್ತಾ ಇದೆ ಇನ್ನು ಕಾಲು, ವೀಡಿಯೋಗೆ ಸ್ವಲ್ಪ ಸಣ್ಣನೇ ಕಾಣಿಸ್ತಾ ಇದೆ. ಬಟ್ಟೆ ನೋಡಿ, ಇಷ್ಟೊಂದು ಬಟ್ಟೆ ಮನೆ ಕ್ಲೀನ್ ಮಾಡಿದಾಗಿಂದ ಇಷ್ಟು ಬಟ್ಟೆ ಇದ್ದಾವೆ. ಅವನ್ನೆಲ್ಲ ಯಾವಾಗ ಕ್ಲಿಯರ್ ಮಾಡ್ಕೋಬೇಕು ಪಾಪ. ನಮ್ಮಮ್ಮರು ಸ್ವಲ್ಪ ವಾಷಿಂಗ್ ಮಿಷನ್ಗೆ ಹಾಕಿ ತೊಳ್ಕೊಡ್ತಾವ್ರೆ. ಹಾಗೆ ನಮ್ಮಮ್ಮಂದೇ ಮನೆ ಕೆಲಸ ಎಲ್ಲನೂ ಪಾಪ ಈಗ ಒಂದು 3-4 ದಿನದಿಂದ ಎಲ್ಲ ಕಸ ಹುಡ್ಗೋದಾಗಿರ್ಬೋದು, ಪಾತ್ರೆ ತೊಳೆಯೋದು, ಊಟ ಎಲ್ಲ ನಮ್ಮಮ್ಮರ ಮನೆಯಿಂದನೇ ತೊಗೊಂಡು ಬಂದು ಇಡ್ತಾರೆ. ಆದರೆ ಮನೆ ಕೆಲಸ ಸ್ವಲ್ಪ ಇರುತ್ತಲ್ಲ, ಅದೆಲ್ಲ ನಮ್ಮಮ್ಮನೇ ಮಾಡಿಕೊಡ್ತಾವ್ರೆ. ಆಗಲೇ ಟೈಮ್ ಬಂದು ಒಂದು 8:30 ಆಗಿತ್ತು. ಈಗ ರೋಜಾ ಅವ್ರ ಬಟ್ಟೆಗಳೆಲ್ಲ ನೆನೆಸಿದ್ರು. ಅದಕ್ಕೆ ಇನ್ನು ರೋಜನೂ ನನ್ನ ತಮ್ಮನೇ, ನಮ್ಮ ಮನೆಯವ್ರ ಕೆಲಸ ಇದೆ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಈಗ ರೋಜನೂ ನನ್ನ ತಮ್ಮ ಇಬ್ಬರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಇವತ್ತು ನನ್ನ. ಅದಕ್ಕೋಸ್ಕರ ಆ ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷನ್ಗೆ ಹಾಕ್ಕೊಬಿಡ್ತೀನಿ ಅಕ್ಕ ನಮ್ಮವ್ವ ಅಂದ್ಲು. ಸರಿ ಹಾಕೋ ಅಂತ ಅಂದೆ. ಅದಕ್ಕೆ ಹಾಕ್ತಾ ಇದ್ದಾಳೆ. ಇಲ್ಲಿ ಆಸೆ ಇದ್ದಾಳಲ್ಲ, ನಾನೇ ತೊಳಿತೀನಿ, ನೀವು ಹೋಗ್ರಿ ಹಾಸ್ಪಿಟ್ಲಿಗೆ ಅಂತಂದು ಹೇಳ್ತಾವಳೆ. ಭಾಳ ಮಾತಾಡ್ತಾಳೆ. ಅದಕ್ಕೆ ಅವ್ರ ಅಮ್ಮ ಹಿಡ್ಕೊಂಡು ಕೂರಿಸ್ತಾವಳೆ ಚೇರ್ ಮೇಲೆ. ನೀನೇನು ತೊಳಿಬೇಡ, ತೊಳೆಯೋ ವಯಸ್ಸಲ್ಲಿ ಎಲ್ಲಿ ಓಡಾಡ್ತೀಯ ನೀನು ತೊಳಿದಂಗೆ. ಸೊ ಈಗ ತೊಳಿತೀನಿ ಅಂತ ಬಂದಿದೆಯಾ, ಬಟ್ಟೆಗಳು ವಾಷಿಂಗ್ ಮಿಷನ್ಗೆ ಹಾಕ್ತೀನಿ ಅಂತಂದು ಹೇಳ್ತಾ ಇದ್ಲು. ಹಾಗೆ ಈ ಬಟ್ಟೆ ಎಲ್ಲ ಸ್ವಲ್ಪ ಮುಗಿಸ್ಕೊಬಿಟ್ಟು ಇದನ್ನೆಲ್ಲ ನೀಟಾಗಿ ತೊಳೆದು ಒಣಗಾಕ್ಬಿಟ್ರೆ ರೋಜನ ಕೆಲಸ ಮುಗಿಯುತ್ತೆ. ಇನ್ನು ನೆಕ್ಸ್ಟ್ ಒಟ್ಟಿಗೆ ಎಲ್ಲರೂ ಹೋಗ್ಬಿಟ್ಟು ಗಾಡೀಲಿ ಸ್ವಲ್ಪ ಎಕ್ಸ್ರೇ ಮಾಡಿಸ್ಬಿಟ್ಟು ಆಮೇಲೆ ಅದೇನಾಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ ಏನಾಗಿದೆ ಏನು ಅಂತ ನಿಮಗೆ ಶೇರ್ ಮಾಡ್ಕೊತೀನಿ. ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ಕಾಲು ಇನ್ನೂ ಕಡಿಮೆ ಆಗಿಲ್ಲ, ಬಾವು ಜಾಸ್ತಿ ಇದೆ. ಅದಕ್ಕೆ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಒಂದು ಸಾರಿ ಎಕ್ಸ್ರೇ ಮಾಡಿಸೋಣ ಅಂತಂದು ಹೊರಟಿದ್ದೀನಿ. ಬೆಳಿಗ್ಗೆ ಈಗಾಗಲೇ ಟೈಮ್ ಬಂದು 10 ಗಂಟೆ ಆಗಿದೆ. ಊಟ ಮಾಡಿಬಿಟ್ಟು ಹೋಗೋಣ ಅಂತಂದು ನಾನು, ನನ್ನ ತಮ್ಮ ಮತ್ತು ರೋಜಾ 3 ಜನ ಹೋಗ್ತಾ ಇದ್ದೀವಿ. ಫುಲ್ಲು ಹೆಂಗೆ ಅಂದರೆ ಬೆಳಿಗ್ಗೆ ಟೈಮು ನೈಟ್ ಫುಲ್ಲು ನಾನು ಮಲಗಿರ್ತೀನಲ್ಲ, ಬೆಳಿಗ್ಗೆ ಎದ್ದಾಗ ಏನು ಇದು ಪೇಯ್ನು ಇರಲ್ಲ ಮತ್ತು ಬಾವು ಇರಲ್ಲ, ಊತನೂ ಇರಲ್ಲ. ಸೊ ಇನ್ನು ಸ್ವಲ್ಪ ಒಂದು 10 ಗಂಟೆ ಮೇಲೆ ಆಗಿದ ತಕ್ಷಣ ಫುಲ್ಲು ನಾನು ಇನ್ನು ಸ್ವಲ್ಪ ಮುಖ ತೊಳೆಯೋಕೆ ಹೊರಗಡೆ ಹಂಗೆ ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡು ಹೋದ್ರೂ ಮತ್ತು ಹಂಗೆ ಒಳಗಡೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಮಾಡೋ ಅಷ್ಟರಲ್ಲಿ ಫುಲ್ಲು ಬಾವು ಬಂದುಬಿಡುತ್ತೆ ಕಾಲು. ಸೊ ಅದಕ್ಕೆ ಒಂದು ಸಾರಿ ಹೆಂಗಾದರೂ ಆಗಲಿ ಇರಲಿ ಅಂತಂದು ಹೇಳ್ಬಿಟ್ಟು ಎಕ್ಸ್ರೇ ಮಾಡಿಸೋಣ ಅಂತ, ಮುಂದೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ಸೊ ಎಕ್ಸ್ರೇ ಮಾಡಿಸ್ಬಿಟ್ಟು ಏನಾಗಿದೆ ನೋಡಿಬಿಟ್ಟು ಆಮೇಲೆ ತಕ್ಕಂತೆ ಡಾಕ್ಟ್ರ್ ಹೇಳ್ದಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈಗ ಸ್ನಾನ ಮಾಡಿಬಿಟ್ಟು ಆಮೇಲೆ ಏನಾದರೂ ಕಟ್ಟುಗಿಟ್ಟು ಹಾಕ್ಬಿಟ್ರೆ ಮತ್ತೆ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಸ್ನಾನ ಮಾಡಿಬಿಟ್ಟು ಹೊರಟೆ. ಸ್ವಲ್ಪ ಓಡಾಡೋಕ್ಕಾಗ್ತಾಯಿಲ್ಲ. ಇದು ಸ್ವಲ್ಪ ಫ್ರೀಯಾಗಿರಲಿ ಅಂತಂದು ಹೇಳ್ಬಿಟ್ಟು ನೋಡಿ ಈ ಥರ ಪ್ಯಾಂಟ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಸ್ಲಿಪ್ಪರ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿರ್ತಾಳೆ ನೋಡಿ, ಈ ಥರ ಬಾವು ಬರುತ್ತೆ. ಅದಕ್ಕೆ ಫಸ್ಟ್ ಹೋಗಿ ಎಕ್ಸ್ರೇ ಮಾಡಿಸ್ಬಿಟ್ಟು, ಅದು ಸ್ಲಿಪ್ಪರ್ ಆಗ್ತಾಯಿಲ್ಲ, ಆದರೂ ಒಂದು ಸ್ವಲ್ಪ ಅರ್ಧಕ್ಕಿರಲಿ ಅಂತ, ಬರೀ ಕಾಲಲ್ಲಿ ಹೆಂಗೆ ಓಡಾಡೋದು, ಬಿಸಿಲು ಜಾಸ್ತಿ ಆಯ್ತು ಕಾಲು ಸುಡ್ತವೆ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಹೋಗಿ ಬರ್ತೀವಿ ಇವತ್ತು. ನಮ್ಮಮ್ಮರ ಮನೆ ಹತ್ರ ಹೋಗ್ಬಿಟ್ಟು ಊಟಕ್ಕೆ ಅಂತ ಕರಿತೈತೆ, ಹೋಗ್ಬಿಟ್ಟು ಊಟ ಮಾಡಿ ಇಂಕಲೇ ದತ್ತ ಪಯಸ್ತವ ಹಾಸ್ಪಿಟ್ಲಿಗೆ. అదే దానికే పైడిసి ఎక్స్రే తీపిసి ఏమన్నా ఈ మూలకి ఏటైందేమో చూపించుకొని ఇదే నాకు పెయిన్ చాలా పైస్తాం. ನೋಡ್ರಿ ಪಾರಿವಾಳ ಎಲ್ಲ ಮೇಯಿಸ್ತಾ ಇದ್ದಾರೆ ಕಾಳಾಕಿ ಕಡಲೆ ಬೀಜ.
ఇక అమ్మాయి తక్కువతాను ఏం చేయాల పడితే పారడకాయలు ಅಲ್ಲೇ ಸೋಫಾ ಮೇಲೆ ಇದೆ ನೋಡಿ ಹುಡುಕ ಹೋಗು ಎಲ್ಲ ತೆಗ್ದಾಕ ಬಟ್ಟೆಗಳು ಜಾಸ್ತಿ ಇದ್ದಾವೆ ನೋಡ್ರಿ ನನಗೆ ಹಿಂಗಾಗಿದ್ರೆ ನನ್ನ ಬಟ್ಟೆಗಳೇ ತಗೋದು ಅಂತಂದು ಅವ್ರು ಬಡ್ಕೊಂತವ್ರೆ ಅರವಿಂದ ನಿತಿನ್ ನಮ್ಮ ಅಮ್ಮರೆಲ್ಲ ಪಾಪ ನೆನ್ನೆ ತೊಳೆದು ಹಾಕಿದ್ರು ಅದೆಲ್ಲ ಒಂದು ಹತ್ರ ಸೋಫಾ ಮೇಲೆ ಹಾಕ್ಬಿಟ್ಟವ್ರೆ ಅದಕ್ಕೋಸ್ಕರ ಹುಡುಕಾಡ್ತವ್ರೆ ಹೋಗೋಣ ನಮ್ಮ ಅಮ್ಮರ ಮನೆ ಹತ್ರ ಹೋಗಿ ಊಟಕ್ಕೆ ಅಂತ ಲಾಸ್ಟೇ ನೋಡ್ರಿ ಹೆಂಗೆ ಕೂತ್ಕೊಂಡವಳೆ ನೋಡಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡವಳೆ ಏರ್ ನೋಡ್ರಿ ಏರ್ ಎಷ್ಟು ಉದ್ದ ಇದೆ ಆಸ್ಪತ್ರೆಗೆ ನಾನೊಬ್ಳೆ ನಮ್ಮ ತಾಯಿ ನಾನು ಕರ್ಕೊಂಡು ಯಾರು ಬರಲ್ಲ ಹಂಗೆ ಮೇಡಮ್ ಇದಾವಂತಮ್ಮ ಏಟೇಟಲ್ಲ ಅವು అన్నం చెంచేదమ్మా ಇರ್ಲಿ ಬಿಡು ಇದು ತಗೊಂತೀನಿ ಚಪಾತಿ ರೋಜಾ ಆಗಲೇ ಪೋಕ್ ಮಾಡಿಬಿಟ್ಟು ಅನ್ನ ಮಾಡಿ ಮುದ್ದೆನೂ ಮಾಡಿದಾಳೆ ಈಗ ನಾನು ಹಂಗೆ ನಡ್ಕೊಂಡು ಬಂದೆ ಇನ್ನು ಹೆಂಗಿದ್ರು ಹಾಸ್ಪಿಟಲ್ ಹೋಗ್ತೀವಿ ಜಾಸ್ತಿ ಓಡಾಡಬಾರ್ದು ಭಾರ ಬಿಡಬಾರ್ದು ಕಾಲ ಮೇಲೆ ಊತ ಇನ್ನೂ ಜಾಸ್ತಿ ಆಗ್ತಾಯಿದೆ ಇನ್ನೇನು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಹಂಗೆ ನಡ್ಕೊಂಡು ಬಂದೆ ಪಾಪ ಇಲ್ಲಿಂದ ಮತ್ತು ಅಲ್ಲಿಗೆ ತೊಗೊಂಡು ಬಂದು ಎಲ್ಲಿ ಕೊಡ್ತಾರೆ ನನಗೆ ಊಟ ಅಂತ ಅದಕ್ಕೆ ಇಲ್ಲೇ ಇಟ್ಕೊಂಡು ಊಟ ಮಾಡೋಣ ಅಂತ ಬಂದರೆ ಇನ್ನೊಂದು ಬಿದ್ದಾಗಿಂದ ನನಗೆ ಊಟನೇ ಸೇರಿದಂಗೆ ಆಗಿದೆ ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಇಷ್ಟು ಇಟ್ಕೊಂಡಿದ್ದೀನಿ ಇಷ್ಟು ಊಟ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಅಮ್ಮನ ಕಾಟಕ್ಕೆ ಇಷ್ಟು ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಒಂದು ಸ್ವಲ್ಪ ಇಟ್ಕೊಂಡೆ ಇದರಲ್ಲಿ ಅರ್ಧ ನಮ್ಮ ಚಿಂಟು ಮರಿಗೆ ಹಾಕಿದ್ದೀನಿ ನಮ್ಮ ಅಮ್ಮವ್ರ ಚಿಂಟುಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಆ ರೀತಿ ಆಗ್ಬಿಟ್ಟೈತೆ ಊಟ ಮಾಡ್ಕೊಂಡು ನನ್ನ ತಮ್ಮನೂ ಬಂದ ಈಗ ಎಲ್ಲರೂ ಒಟ್ಟಿಗೆ ಬಂದ್ವಿ ನೋಡಿ ಪಾವಗಡ ಎಂಟ್ರಿ ಆದ್ವಿ ಇಲ್ಲಿ ಫಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಕ್ಸ್ರೇ ಮಾಡಿಸೋಣ ಆಮೇಲೆ ಪ್ರೈವೇಟಲ್ಲಿ ಎಲ್ಲಾದರೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಫಸ್ಟ್ ಆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದು ಹೋಗ್ತಾ ಇದ್ವಿ ನಾವು ಏನೇ ಒಂದು ಸ್ವಲ್ಪ ಎಕ್ಸ್ರೇ ಈ ಥರ ಎಲ್ಲ ಮಾಡಿಸ್ಬೇಕಂದ್ರೂ ಏನಾದರೂ ಸ್ವಲ್ಪ ಮೇಯ್ನ್ ತೋರಿಸ್ಬೇಕಂದ್ರೂ ಪಾವಗಡನೇ ಬರಬೇಕು ಲಿಂಗದಳ್ಳಿಲಿ ಆ ಥರ ಫೆಸಿಲಿಟಿ ಏನಿಲ್ಲ ನಮ್ಗೆ ಹತ್ರದ ಅಂದರೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ ಅಲ್ಲಿ ಅಷ್ಟು ದೂರದಿಂದನೇ ಬರಬೇಕು ಇಲ್ಲಿಗೆ ಹಾಸ್ಪಿಟ್ಲಿಗೆ ಈಗ ಫ್ರಂಟಲ್ಲಿತ್ತು ಇಷ್ಟು ದಿನ ಈಗ ಬ್ಯಾಕ್ ಸೈಡು ಹೊಸ್ದಾಗಿದೆ ನೋಡಿ ನಾನು ನೋಡೇ ಇಲ್ಲ ಇದೆ ಫಸ್ಟ್ ಟೈಮ್ ನೋಡ್ತೀನಿ ಗೌರ್ಮೆಂಟ್ ಹಾಸ್ಪಿಟಲು ತುಂಬ ಚೆನ್ನಾಗಾಗಿದೆ ಹಾಗೆ ಅಲ್ಲಿ ಬರ್ಕೊಟ್ರು ಎಕ್ಸ್ರೇಗೆ ಅಂತಂದರೆ ಟೋಕನ್ ಎಲ್ಲ ತೊಗೊಂಡು ಬಂದು ಇಲ್ಲಿ ಎಕ್ಸ್ರೇಗೆ ಆಗಲೇ ಎಕ್ಸ್ರೇ ಮಾಡಿಸ್ಬಿಟ್ಟು ಕೂತಿದ್ದೀನಿ ಅಂದರೆ ಅದು ರಿಪೋರ್ಟ್ ಬರಬೇಕಲ್ಲ ಏನು ಪ್ರಾಬ್ಲಮ್ ಇದೆ ಅಂತಂದು ಹೇಳ್ತಾರೆ ಅವರು ಸೊ ಅದಕ್ಕೆ ಕೂತಿದ್ದೀವಿ ನಾವು ವೆಯ್ಟ್ ಮಾಡ್ತಾಯಿದ್ರೆ ರೋಜಾ ಬಂದಿದ್ಲಲ್ಲ ಸೊ ರೋಜಾ ಸ್ವಲ್ಪ ಅಕ್ಕ ಕೊಡೋಕೆ ವೀಡಿಯೋ ಮಾಡ್ಕೊಡ್ತೀನಿ ನಿನಗೆ ಅಂತಂದು ಅವಳಿಗೂ ಗೊತ್ತಾಗುತ್ತೆ ಈಗ ಸೊ ಎಲ್ಲೇ ಹೋದ್ರೂ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇರ್ತೀನಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ ಕೊಡೋಕೆ ಅಂತಂದು ಹೇಳ್ಬಿಟ್ಟು ಮೊಬೈಲ್ ಇಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾಳೆ ನೋಡಿರಿ ಬಾವು ಯಾವ ರೀತಿ ಇದೆ ಅಂತ ಇಲ್ಲಿ ನೆಕ್ಸ್ಟು ನಾವು ಅಲ್ಲಿಂದ ರಿಪೋರ್ಟ್ ಇಸ್ಕೊಂಡು ಬಂದಿದ್ದಾಯಿತು ಇದು ಇಯರಿಂಗ್ಸ್ ನಮ್ಮ ಅಮ್ಮನಿಗೆ ಗೋಲ್ಡ್ ಇಯರಿಂಗ್ ತಗೊಳ್ಳೋಣ ಅಂತ ಬಂದ್ವಿ ಶಾಪ್ಗೆ ಇದು ಸುಮಾರು ನಮ್ಮಮ್ಮ ಅವರು ನಮ್ಮಮ್ಮ ಹೊಸ್ದಾಗಿ ಮದುವೆ ಆದಾಗ ಇವರು ನಮ್ಮಪ್ಪ ಅವ್ರು ಕೊಡಿಸಿದ್ರಂತೆ ಪಾಪ ವಾಲೆ ಜುಮ್ಕಿ ಅದು ಜುಮ್ಕಿ ನಮ್ಮ ಅಪ್ಪನಿಗೆ ಹುಷಾರಿಲ್ದಾಗ ಅದನ್ನು ಮಾರಿಬಿಟ್ಟು ನಮ್ಮ ಅಪ್ಪನಿಗೆ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ ಇದೊಂದು ವಾಲೆನೇ ಇಟ್ಕೊಂಡಿದ್ರು ಕಿವಿಲಿ ಅದು ಪಾಪ ಮೊನ್ನೆ ಮುರಿದೋಗ್ಬಿಟ್ಟೈತೆ ಅದಕ್ಕೆ ಇಯರಿಂಗ್ಸ್ ಅದು ಕೊಡ್ಸೋಣ ಅಂತ ನಾನು ಬಂದೆ ಆದರೆ ಡಿಸೈನು ಆ ಥರ ಸೈಜಲ್ಲಿ ಡಿಸೈನ್ ಚೆನ್ನಾಗಿರಲಿಲ್ಲ ನಮ್ಮಮ್ಮ ಸ್ವಲ್ಪ ಚಿಕ್ಕ ವಾಲೆ ಇಡಲ್ಲ ಆ ಥರ ಈಗ ತೋರಿಸಿದ್ನಲ್ಲ ಹಳ್ಳಿಂದು ಆ ಟೈಪು ಸ್ವಲ್ಪ ದೊಡ್ಡದಾಗಿ ಇಡುತ್ತೆ ದೊಡ್ಡದಾಗಿ ಇಡೋದ್ರೆ ಅದು ಆ ಸೈಜಲ್ಲಿರೋದು ನನಗೆ ಡಿಸೈನ್ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಇನ್ಯಾಕೆ ಸುಮ್ಮನೆ ನಾನು ತಗೊಂಡೋಗಿ ಎಕ್ಸ್ಚೇಂಜ್ ಮಾಡೋದು ಅಂತ
ನಮ್ಮಮ್ಮನ್ನೇ ಕರ್ಕೊಂಡು ಬಂದು ಅವ್ರ ಕಿವಿಗೆ ಇಟ್ಬಿಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಏನು ಅಂತ. ನಮ್ಗಾದ್ರೆ ನಮ್ಗೆ ಇಷ್ಟ ಆಗಿರೋ ತೊಗೊಬಿಡ್ತೀವಿ. ಅವ್ರು ಹಂಗಲ್ಲಲ್ಲ ಪಾಪ, ಅವ್ರಿಗೆ ಯಾವ್ದು ಇದಾದರೆ ಅದನ್ನೇ ಅವ್ರು ಫಿಕ್ಸ್ ಆಗಿರ್ತಾರೆ. ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದು ತೊಗೊಂಡೋಗೋಣ ಅಂತ. ನಾನೇನಾದರೂ ಚೆನ್ನಾಗಿರೋದು ಸಿಕ್ಕರೆ ತೊಗೊಂಡೋಗ್ಬಿಡೋಣ ಅಂತ ಬಂದೆ. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನಮ್ಮಮ್ಮನ್ನ ಕರ್ಕೊಂಡು ಬಂದರೆ ಅವರು ಮೆಜರ್ಮೆಂಟಿಗೆ ಸರಿಯಾಗಿ ಅವ್ರು ತೊಗೊತಾರೆ ಅಂತ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ತೋರಿಸಿದ್ರು ಇರೋ ಡಿಸೈನ್ಸ್ ಎಲ್ಲನೂ. ನನಗೆ ಸೈಜ್ ಗೊತ್ತಾಗ್ತಾ ಇರಲಿಲ್ಲ, ಕನ್ಫ್ಯೂಸ್ ಆಗ್ತಾಯಿತ್ತು. ನಮ್ಮಮ್ಮ ಮುರಿದೋಗಿರೋ ಅಂಥ ಸೈಜು ಇದು, ಯಾಕೆ ಸುಮ್ಮನೆ ಮತ್ತೆ ಅದೆಲ್ಲ ಡಬಲ್ ಕೆಲಸ ಅಂತ ಸರಿ ನಮ್ಮಮ್ಮನ್ನೇ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಗೋಲ್ಡ್ ರೇಟು ತುಂಬಾ ಇದೆ, ರೇಟ್ ಕೇಳೋಕ್ಕೆ ಹೋಗಲಿಲ್ಲ. ಆದ್ರೂ ತೊಗೊಳ್ಬೇಕಾದ್ರೆ ಕೇಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಾನು ಈ ಥರ ಆಯ್ತಲ್ಲ, ನನಗೆ ಸರಿ ಆಯಿತು ಬಿಡು, ನಮ್ಮಮ್ಮನ್ನೇ ಕರ್ಕೊಂಡು ಬಂದು ತೊಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕೊಟ್ಟು ಹಾಗೆ ಹೊರಗಡೆ ಬಂದು ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನಾನು ರೋಜಾ ಮತ್ತೆ ಆಟೋಗೆ ಹೋದ್ವಿ. ನನ್ನ ತಮ್ಮ ಸ್ವಲ್ಪ LIC ಹತ್ರ ಹೋಗಿದ್ದ, ಆಫೀಸ್ ಹತ್ರ ಏನೋ ಅಮೌಂಟ್ ಕಟ್ಟು ಬರೋದಕ್ಕೆ. ಅದಕ್ಕೆ ನಾವೇ ಹೋದ್ವಿ ಆಟೋಗೆ. ಸೊ ನೈಋತಿ ಫ್ಯಾಷನ್ ಹತ್ರ ಬಂದ್ವಿ ಆಟೋದಲ್ಲಿ. ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಬಟ್ಟೆ ತೊಗೊಳ್ಳೋ ಅಂಥದ್ದಿತ್ತು, ಅದಕ್ಕೆ ತೊಗೊಂಡು ಇದು ಸ್ಯಾರಿ ಒಂದು ಓಪನ್ ಮಾಡಿದ್ರು, ಬ್ಲ್ಯಾಕ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿತ್ತು. ನನಗೆ ಕಾಲು ಆ ರೀತಿ ಆಗಿದೆ ಅನ್ನೋದು ಮರ್ತುಬಿಟ್ಟು ಸುಮ್ಮನೆ ಸ್ಯಾರಿ ವೇರ್ ಮಾಡ್ಕೊಳ್ಳೋಕ್ಕೆ ಅಂತಂದು. ಸೊ ನನಗೆ ಅದೇನೋ ಗೊತ್ತಿಲ್ಲ, ಸೊ ಬಟ್ಟೆಗಳು ಈ ರೀತಿ ನನಗೆ ಭಾಳ ಇಷ್ಟ ಆಗುತ್ತೆ. ಸೊ ಅದರಲ್ಲಿ ಇನ್ನು ಟೈಮ್ ಪಾಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಇದು ಓಪನ್ ಮಾಡಿರೋದಿತ್ತು, ಅದನ್ನು ಹಾಕ್ಕೊಂಡು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಸ್ಯಾರಿ ಮಾತ್ರ, ಏನು ತೊಗೊಳ್ಳಿಲ್ಲ, ಸುಮ್ಮನೆ ನೋಡ್ತಾ ಇದ್ದಿದ್ದು. ಕಾಂಬಿನೇಷನ್ ಆಗಿ ಒಂಥರ ಲೈಟ್ ಗ್ರೀನಲ್ಲಿ ಬಂದಿತ್ತು, ಒಂಥರ ಗೋಲ್ಡ್ ಗ್ರೀನು, ಭಾಳ ಚೆನ್ನಾಗಿತ್ತು ಬ್ಲೌಸು. ಅದನ್ನು ವೇರ್ ಮಾಡ್ಕೊಂಡು ನೋಡ್ತಾ ಇದ್ರೆ ಇವಳು ರೋಜಾ ಸ್ವಲ್ಪ ವೀಡಿಯೋ ಕವರ್ ಮಾಡಿದ್ದಾಳೆ ನೋಡಿ. ಸೊ ಹಬ್ಬಕ್ಕೆ ಒಳ್ಳೊಳ್ಳೆ ವೆರೈಟಿ ಕಲೆಕ್ಷನ್ ತಂದಿದ್ದಾರೆ, ತುಂಬ ಚೆನ್ನಾಗಿದೆ. ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರೀಸ್ ಇವೆಲ್ಲನೂ. ಸೊ ನೋಡಿ, ನಮ್ಮ ಪಾವಡ ಸುತ್ತಮುತ್ತ ಅವರು ಯಾರಿಗಾದರೂ ನಿಮಗೆ ಗೊತ್ತೇ ಇರುತ್ತೆ ನೈಋತಿ ಫ್ಯಾಷನ್ನು. ಸೊ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಟೈಲರ್ ಶಾಪ್ ಹತ್ರ. ಅಲ್ಲಿ ಹೋಗ್ಬಿಟ್ಟು ಬ್ಲೌಸಸ್ ಎಲ್ಲ ಇದ್ವು, ಅವನ್ನೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾಳೆ ನಿಮಗೆ ಏನಾಯ್ತು ಏನೋ ಅಂತ ನಾಳೆನೂ ಬರ್ಕೊಟ್ಟಿದ್ದಾರೆ ಹಾಸ್ಪಿಟಲ್ಗೆ, ನಾಳೆ ನಿಮಗೆ ಶೇರ್ ಮಾಡ್ಕೊತೀನಿ. ಸಿಗೋಣ.